Yes. Next question. 61. Which aggregate function returns the largest value in a column? Yes. Largest value ಅಂತಂದರೆ ಮ್ಯಾಕ್ಸಿಮಮ್ ಅಂತ. ಓಕೆ, ದಿಸ್ ಈಸ್ ದ ಫಂಕ್ಷನ್ಸ್ ವಿ ಯೂಸ್ ಟು ಫೈಂಡ್ ಔಟ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ಎ ಕಾಲಮ್. ಓಕೆ, ಮ್ಯಾಕ್ಸಿಮಮ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ. ನೆಕ್ಸ್ಟ್ ಕ್ವಶನ್ 62. ವಾಟ್ ಈಸ್ ದ ಔಟ್ಪುಟ್ ಆಫ್ ಸೆಲೆಕ್ಟ್ ಆವರೇಜ್ ಆಫ್ ಪ್ರೈಸ್ ಫ್ರಮ್ ಇನ್ವೆಂಟರಿ ವೇರ್ ಮಾಡೆಲ್ LXI? ಸೊ ಇದನ್ನ ಹುಷಾರಾಗಿ ಗಮನಿಸಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಆವ್ರೇಜ್ ಪ್ರೈಸ್ ಅನ್ನೋ ಒಂದು ಕಾಲಮ್ ಇರುತ್ತೆ. ಓಕೆ, ಪ್ರೈಸ್ ಅನ್ನೋ ಕಾಲಮಲ್ಲಿ 5 ಇರ್ಬೋದು, 6, 10 ಈ ಥರ ಇರುತ್ತೆ, ರೈಟ್. ಸೊ ಅವರೇಜ್ ಫೈಂಡ್ ಔಟ್ ಮಾಡಬೇಕು. ಎಲ್ಲ ಆ್ಯಡ್ ಮಾಡಿ 5 + 6 + 10 ಬಂದು ಎಷ್ಟು 21 ಬರುತ್ತೆ, ಬೈ 3 ಮಾಡುತ್ತೆ, ರೈಟ್. ಸೊ 7 ಬರುತ್ತೆ, ರೈಟ್. ಸೊ ಇದು ಆ್ಯಕ್ಚುಲಿ ಯಾವ ಟೇಬಲ್ ಹೆಸರು ಇನ್ವೆಂಟರಿ, ರೈಟ್. ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮಾಡಲು LXI. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡೋಣ. ಅವರೇಜ್ ಪ್ರೈಸ್ ಆಫ್ ಆಲ್ ಕಾರ್ನು, ಎಲ್ಲ ಕಾರ್ನು ಅವರೇಜ್ ಪ್ರೈಸ್ನ ಇದು ಮಾಡಲ್ಲ. ಕಾರು LXI ಅಂತ ಇರಬೇಕು, ಅದ್ರ ಮಾತ್ರ ಫೈಂಡ್ ಔಟ್ ಮಾಡುತ್ತೆ. ಅವರೇಜ್ ಪ್ರೈಸ್ ಆಫ್ LXI ಮಾಡೆಲ್ ಕಾರ್ಸ್. ಎಸ್, ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅವರೇಜ್ ಅಂತ ಇರಬೇಕು. ನೋಡಿ, ಇಲ್ಲಿ ನೆಕ್ಸ್ಟು ಅವರೇಜ್ ಇಲ್ಲ, ಹೊಡೆದಾಕಿ, ಇದು ಇಲ್ಲ, ಜಸ್ಟ್ ಗಾಟ್ ಇಟ್. ಸೊ ಅವರೇಜ್ ಪ್ರೈಸ್ ಆಫ್ LXI ಮಾಡೆಲ್ ಕಾರ್. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 63. Which operation combines row from 2 tables and remove duplicates? Okay, so answer is ಯಾವುದು? ಯೂನಿಯನ್. ಹೇಗೆ? ಸಿಂಪಲ್. ಫಾರ್ ಎಕ್ಸಾಂಪಲ್, ಮೊದಲನೇದಲ್ಲಿ ಸೆಟಲ್ 2, 4, 6 ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ 2, 6, 8 ಇದೆ ಅಂತ. ಕಂಬೈನ್ ಮಾಡಿದಾಗ ಹೇಗೆ ಬರಿತೀವಿ ನಾವು ಆನ್ಸರು? 2 ಇದೆ ಬರೆಯೋಣ, 4 ಇದೆ ಬರೆಯೋಣ, 6 ಇದೆ ಬರೆಯೋಣ. ಓಕೆ, ಫಸ್ಟ್ ಬರ್ಕೊಂಡೆ. ಅಗೇನ್ ಕಂಬೈನ್ ಮಾಡ್ತೀವಲ್ಲ, ಪ್ಲಸ್ ತಾನೇ ಮಾಡ್ತಾ ಇರೋದು ಎರಡು ಕೂಡ. 2 ಆಲ್ರೆಡಿ ಬರೆದಿದ್ದೀವಿ, ಡೂಪ್ಲಿಕೇಟ್ ಆಗುತ್ತೆ, ನೋ ನೀಡ್ ರೈಟ್ ಅಗೇನ್. ಸೊ 6 ಬರಿಬೇಕಾ? ನೋ, ಆಲ್ರೆಡಿ ಇದೆ, ನೋ ನೀಡ್ ರೈಟ್. ಸೊ 8 ಇದೆಯಾ? ಇಲ್ಲ, ಸೊ ಬರಿತೀವಿ. ಸೊ ದಿಸ್ ಇಸ್ ದ ಯೂನಿಯನ್. ಓಕೆ, ಯೂನಿಯನ್ನಲ್ಲಿ ನಾವು ಈ ಥರ ಯೂಸ್ ಮಾಡ್ತೀವಿ. ಕಂಬೈನ್ 2 rows ಆ್ಯಂಡ್ ರಿಮೂವ್ ದ ಡೂಪ್ಲಿಕೇಟ್ಸ್. 2 times ಬರೋದಕ್ಕೆ ಹೋಗಲ್ಲ. ಓಕೆ, ನೆನಪಿರಲಿ. ನೆಕ್ಸ್ಟ್, ವಾಟ್ ಡಸ್ ದ ಇಂಟರ್ಸೆಕ್ಟ್ ಆಪರೇಷನ್ ರಿಟರ್ನ್ಸ್? ಸೊ ಇಂಟರ್ಸೆಕ್ಟ್ ಆಪರೇಷನ್ಸ್ ಅಂತಂದರೆ, ರೈಟ್. ಸೊ ಫಸ್ಟ್ ನೋಡೋಣ ಆಪ್ಷನ್ಸು. ಆಲ್ ರೋಸ್ ಫ್ರಮ್ ಬೋತ್ ಟೇಬಲ್. ಇದು ಆಲ್ ಅಂತ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಕಾಮನ್ ಅಂತ ಇರುತ್ತೆ, ರೈಟ್. ಸೊ ಆಪ್ಷನ್ ಬಿ ಬಂದು ರೋ ದಟ್ ಆರ್ ಪ್ರೆಸೆಂಟ್ ಓನ್ಲಿ ಫಸ್ಟ್ ಟೇಬಲ್. ನೋ, ಇದು ಮೈನಸ್ ಆಗುತ್ತೆ, ಇಲ್ಲಿ ಬರಲ್ಲ, ರೈಟ್. ಸೊ ನೆಕ್ಸ್ಟ್ ನೋಡೋಣ ಆಪ್ಷನ್ ಸಿ, ಕಾಮನ್ ರೋಸ್ ಫ್ರಮ್ ಬೋತ್ ಟೇಬಲ್. ಎಸ್, ದಿಸ್ ಒನ್ ಇಸ್ ದ ಆನ್ಸರ್, ಕಾಮನ್ ರೋಸ್. ಓಕೆ, ಸೊ ಲಾಸ್ಟ್ ಒನ್ ಇರಲ್ಲ. ಸೊ ಹೌ ಇಟ್ ಈಸ್ ಪಾಸಿಬಲ್? ಲುಕ್ ಅಟ್ ಹಿಯರ್. ಸೊ ಮೊದಲನೇ ಇದರಲ್ಲಿ 2, 4, 6 ಅಂತ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ 4, 7 ಅಂತ ಇರುತ್ತೆ ಅಂದ್ಕೊಳ್ಳಿ, ಓನ್ಲಿ 2 ನಂಬರ್ಸ್. ಇದನ್ನು ಹೇಗೆ ಬರಿತೀವಿ ನಾವು ಇಂಟರ್ಸೆಕ್ಷನಲ್ಲಿ? ಎರಡು ಇದರಲ್ಲೂ ಕಾಮನ್ ಇರೋದು ಯಾವುದು? 4 ಅಲ್ವಾ? 4. ಸೊ ಫಸ್ಟ್ ಇರೋದು ಯಾವುದು? 2 ಇದೆ, ಯಾವುದಿದೆ? 2 ಇದೆ, 6 ಇದೆ. ಸೊ ಸೆಕೆಂಡ್ ಇದರಲ್ಲಿರೋದು ಯಾವುದು? 7 ಇದೆ. ಎರಡರಲ್ಲೂ ಕಾಮನ್ ಇರೋವಂಥದ್ದು 4. ಓಕೆ, ಸೊ ದಟ್ ಒನ್ ಇಸ್ ದ ಇಂಟರ್ಸೆಕ್ಷನ್. ಈ ಥರ ಇರುತ್ತೆ, ಉಲ್ಟಾ ಎನ್ ಸಿಂಬಲ್. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ 65. Which operation returns rows that are in the first table but not in the second? ಓಕೆ, ಸಿಂಪಲ್ ಇದು. ಇವರೇನು ಹೇಳ್ತಿದ್ದಾರೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮೊದಲನೇ ಟೇಬಲ್ಲಿ 2, 4, 6 ಇದೆ ಅಂತ ಅಂದ್ಕೊಳ್ಳಿ.
ಓಕೆ, ಸೆಕೆಂಡ್ ಟೇಬಲಲ್ಲಿ 2 6 8 ಇದೆ ಅಂತ ಅಂದ್ಕೊಳ್ಳಿ. ಈಗ ಮೈನಸ್ ಮಾಡ್ಬೇಕು ನಾವು. ಓಕೆ, ಫಾರ್ ಎಕ್ಸಾಂಪಲ್ ಮೈನಸ್ ಯಾವ ರೀತಿ ಆಪ್ರೇಟ್ ಆಗುತ್ತೆ ಅಂತ ಹೇಳ್ತಾ ಇರೋದು, ರೈಟ್? ಸೊ ಹೇಗೆ ಅದು? ಸೊ 2 ಇದೆ, 2 ಇದೆ, ಕ್ಯಾನ್ಸಲ್ ಆಗುತ್ತೆ. 4 ಇದೆ, 6 ಇದೆ, ಆಗಲ್ಲ. 6 ಇದೆ, 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಓಕೆ, ಇನ್ಯಾವುದೂ ಇಲ್ಲ. ಸೊ ಆನ್ಸರ್ ಏನು ಬರೀತಿ ಗೊತ್ತಾ? 4 ಇಸ್ ದ ಆನ್ಸರ್. ಈ ಫಸ್ಟು ಮೊದಲನೇದ್ರಲ್ಲಿ ಉಳ್ಕೊಂಡಿದ್ದವ್ರನ್ನ ಆನ್ಸರ್ನ 4 ಅಂತ ಕರಿತೀವಿ. ಓಕೆ, 2 2 ಮೈನಸ್ ಆಯಿತು, ಕ್ಯಾನ್ಸಲ್ ಆಯಿತು. 4 ಇಲ್ಲಿ ಯಾರು 4 ಇಲ್ಲ, ಕ್ಯಾನ್ಸಲ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. 6 ಎಸ್ ಇದ್ದಾರೆ, ಇಲ್ಲಿ 6 ಅವರವರು ಕ್ಯಾನ್ಸಲ್ ಆಗ್ತಾರೆ. ಸೊ ನೆಕ್ಸ್ಟ್ ಇನ್ನೇನು ಇಲ್ಲ. ಸೊ ಉಳ್ಕೊಂಡಿದ್ದು ಯಾವುದು? ಫಸ್ಟ್ ಇದರಲ್ಲಿ ಉಳ್ಕೊಂಡಿದ್ದು ಯಾರು? 4 ಅಲ್ವಾ? ಸೊ 4 ಇಸ್ ದ ಆನ್ಸರ್. ದಿಸ್ ಒನ್ ಇಸ್ ಮೈನಸ್. 8 ಎಲ್ಲ ಕೌಂಟ್ ಹಾಕಲ್ಲ. ಸೊ ಓನ್ಲಿ ಫೋಕಸ್ ಆನ್ ಫಸ್ಟ್ ಗ್ರೂಪ್. So that one is minus. Which operation returns row that are in the first table? ಅವರೇ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಟೇಬಲ್ ಅಂತ. ದಿಸ್ ಒನ್ ಇಸ್ ದ ಫಸ್ಟ್ ಟೇಬಲ್, ರೈಟ್? ಓಕೆ, ಸೊ ನೆಕ್ಸ್ಟ್ 66. Which of the following conditions must be met to apply union, intersect or minus operations? ಇವೆಲ್ಲ ಯಾವ ಒಂದು ಈ ಕಂಡೀಷನ್ಸ್, ಯಾವ ಒಂದು ಆಪರೇಷನ್ಸ್ ಅಪ್ಲೈ ಮಾಡೋದಕ್ಕೆ ಯಾವ ಫಾಲೋಯಿಂಗ್ ಕಂಡೀಷನ್ಸ್ ಸೂಟಬಲ್ ಅಂತ ಕೇಳ್ತಿದ್ದಾರೆ, ರೈಟ್? ಸೊ ಇದರಲ್ಲಿ ಟೇಬಲ್ ಮಸ್ಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ರೋಸ್, ಆಗಲ್ಲ. ಸೇಮ್ ನಂಬರ್ ಆಫ್ ಕಾಲಮ್ಸ್, ಎಸ್, ದಿಸ್ ಒನ್ ಇಸ್ ದ ಆನ್ಸರ್. ಸೇಮ್ ದ ಮ್ಯಾಚಿಂಗ್ ಡೇಟಾ ಟೈಪ್, ದಿಸ್ ಒನ್ ಇಸ್ ದ ಆನ್ಸರ್, ನಾಟ್ ದಿಸ್ ಒನ್. ಅಂದರೆ ಈ ಟೇಬಲಲ್ಲಿ 2 ಕಾಲಮ್ ಇತ್ತು ಅಂದರೆ ಈ ಟೇಬಲ್ಲು ಕೂಡ 2 ಕಾಲಮ್ ಇರಬೇಕು. ಓಕೆ, ಯೂನಿಯನು, ಇಂಟರ್ಸೆಕ್ಷನ್, ಮೈನಸ್ ಎಲ್ಲ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಸೊ ಸೇಮ್ ಡೇ ಟೈಪ್ ಇರಬೇಕು. ಇಲ್ಲಿ ಇಂಟ್ ಇತ್ತು ಅಂದರೆ ಇಲ್ಲೂ ಕೂಡ ಇಂಟ್ ಅಂತಲೇ ಇರಬೇಕು. ಗಾಟ್ ಇಟ್? ಇದು ನೆನಪಿಟ್ಕೊಳ್ಳಿ. ಟೇಬಲ್ಸ್ ಮಸ್ಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ಮ್ಯಾಚಿಂಗ್ ಡೇಟಾ ಟೈಪ್. ಗಾಟ್ ಇಟ್? ನೆಕ್ಸ್ಟ್ 67. ವಾಟ್ ವಿಲ್ ದ ರಿಸಲ್ಟ್ ಆಫ್ ಡ್ಯಾನ್ಸ್ ಇಂಟರ್ಸೆಕ್ಟ್ ಮ್ಯೂಸಿಕ್ಸ್? ಅಬ್ಸರ್ವ್ ಕೇರ್ಫುಲಿ. ಓಕೆ, ಸೊ ಇದು ಡ್ಯಾನ್ಸ್ಗೆ ಅಂತ ಅಂದ್ಕೊಳ್ಳೋಣ, ಡಿ. ಇದು ಮ್ಯೂಸಿಕ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಎ ಬರೀ ಡ್ಯಾನ್ಸ್ ಬರುತ್ತೆ, ಬಿಗೆ ಡ್ಯಾನ್ಸ್ ಬರುತ್ತೆ. ಓಕೆ, ರೈಟ್? ಸೊ ನೆಕ್ಸ್ಟ್ ಮ್ಯೂಸಿಕ್ ಬರೋದಿಲ್ಲಿ ಎಕ್ಸ್ಗೆ ವೈಗೆ ಬರುತ್ತೆ ಮ್ಯೂಸಿಕ್, ರೈಟ್? ಸೊ ಸ್ಪೆಷಲ್ ಟ್ಯಾಲೆಂಟೆಡ್ ಇರ್ತಾರೆ. ಓಕೆ, ಅವ್ರ ಹೆಸರು ಎಮ್ ಅಂತ ಇರಲಿ. ಇವರಿಗೆ ಮಧ್ಯೆ ಇದ್ದಾರೆ ನೋಡಿ ಸೆಂಟರಲ್ಲಿ, ಇವರಿಗೆ ಬೋತ್ ಡ್ಯಾನ್ಸ್ ಬರುತ್ತೆ, ಮ್ಯೂಸಿಕ್ಕು ಬರುತ್ತೆ. ಓಕೆ, ಇದನ್ನು ನಾವು ಇಂಟರ್ಸೆಕ್ಷನ್ ಅಂತ ಕರೆಯುವಂಥದ್ದು. ಓಕೆ, ಇಲ್ಲಿ ನೋಡೋಣ ಆಪ್ಷನ್ ಎ, ಆಲ್ ಸ್ಟೂಡೆಂಟ್ಸ್ ಫ್ರಮ್ ಬೋತ್ ಈವೆಂಟ್ಸ್. ಆಪ್ಷನ್ ಬಿ, ಸ್ಟೂಡೆಂಟ್ಸ್ ಓನ್ಲಿ ಇನ್ ಮ್ಯೂಸಿಕ್. ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಓನ್ಲಿ ಇನ್ ಡ್ಯಾನ್ಸ್. ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಇನ್ ಬೋತ್ ಈವೆಂಟ್ಸ್, ಅಲ್ವಾ? ಯಾವುದಾಗುತ್ತೆ ಆನ್ಸರ್ ಇದರಲ್ಲಿ? ಪಾರ್ಟಿಸಿಪೇಟ್ ಇನ್ ಬೋತ್ ಈವೆಂಟ್ಸ್. ದಿಸ್ ಒನ್, ಡಿ ಇಸ್ ದ ಆನ್ಸರ್ಸ್. ಓಕೆ, ಸೊ ಆಲ್ ಅಂತ ಯಾವಾಗ ಬರುತ್ತೋ ಯೂನಿಯನ್ ಆಗಿಬಿಡುತ್ತೆ, ಯು ಇದು ಸೇರ್ಕೋಲ್ಲ. ಇಲ್ಲಿ ಬೋತ್ ಅಥವಾ ಕಾಮನ್ ಅಂತ ಬರುತ್ತಲ್ಲ ಆವಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ 68, ರೈಟ್? 68 ಕ್ವಶನ್. ವಾಟ್ ಡಸ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಟೂ ಟೇಬಲ್ ರಿಟರ್ನ್ಸ್? ಓಕೆ, ಸಿಂಪಲ್. ಇದು ಆಲ್ ಕಾಂಬಿನೇಷನ್ಸ್ ಆಫ್ ರೋಸ್ ಫ್ರಮ್ ಬೋತ್ ಟೇಬಲ್ಸ್. ಅಂದರೆ ಸೊ ಇದೊಂದು ಟೇಬಲ್ ಇರುತ್ತೆ ಅಂತ ಅಂದ್ಕೊಳ್ಳಿ, 3 ರೋಸ್ ಇರ್ತವೆ. ಓಕೆ, ಇದು ಹೆಡ್ಡಿಂಗ್ ಅಂತ ಅಂದ್ಕೊಳ್ಳೋಣ. ಸೊ ಇನ್ನೊಂದು ಟೇಬಲ್ ಇರುತ್ತೆ, ಅಲ್ಲೂ 3 4 ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಏನು ಮಾಡುತ್ತೆ? ಪ್ರತಿಯೊಂದಕ್ಕೂ ಮ್ಯಾಚಿಂಗ್ ಹೋಗುತ್ತೆ. ಇದರಿಂದ ದೆನ್ ನೆಕ್ಸ್ಟ್ ಇಲ್ಲಿಂದ ಮತ್ತೆ. ಸೊ ಹೀಗೆ ಕ್ಲಾಸಲ್ಲಿ ಮಾಡಿದ್ವ ಪ್ರಾಬ್ಲಮ್. ಓಕೆ, ಆಲ್ ಕಾಂಬಿನೇಷನ್ ಆಫ್ ರೋಸ್ ಫ್ರಮ್ ದ ಬೋತ್ ಟೇಬಲ್ ಇಸ್ ದ ಆನ್ಸರ್. ನೆಕ್ಸ್ಟ್, if table A has 4 rows and table B has 5 rows, how many rows the Cartesian product A into B contain?
ಸಿಂಪಲ್. ಇವಾಗ ನೋಡಿ, ಟೇಬಲ್ ಎ ಅಲ್ವಾ, ಎಷ್ಟಿದೆ ಅಂತೆ 4 ರೋನಾ, 4 ರೋ ಇದೆ. ಟೇಬಲ್ ಬಿ ಎಷ್ಟಿದೆ 5 3 4 5 5 ರೋಸ್ ಇದೆ. ಇವ್ರು ಕೇಳ್ತಾ ಇದ್ದಾರೆ ಹೌ ಮೆನಿ ರೋಸ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್. ಸೊ ನೀವು ಪ್ರಾಡಕ್ಟ್ ಅಂತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಪ್ರಾಡಕ್ಟ್ ಎ ಎಷ್ಟು 4, ಬಿ ಎಷ್ಟು 5. ಪ್ರಾಡಕ್ಟ್ ಅಂದರೆ ಇಂಟು 4 ಇಂಟು 5 ಎಷ್ಟಾಗುತ್ತೆ 20 ಇಸ್ ದ ಆನ್ಸರ್. ಗಾಟ್ ಇಟ್. ಸೊ ನೀವೀಗ ಕೌಂಟ್ ಹಾಕೊಳ್ಳಿ 1 2 3 4 5 ಆಯಿತಾ. ನೆಕ್ಸ್ಟ್ ಇವನಿಂದ 1 2 3 4 5. ಓಕೆ, ಈ ರೀತಿ ಕೌಂಟ್ ಆಗುತ್ತೆ. ಸಿಂಪಲ್. ಪ್ರಾಡಕ್ಟ್ ಅಂತ ಇದ್ದರೆ ಕೊಟ್ಟಿರೋ ನಂಬರ್ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 70. What is the degree of the resulting relation when two tables of degree there are combined by Cartesian product? ಸೊ ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು ಹುಷಾರಾಗಿ, ರೈಟ್. ಸೊ ನಾವೆಲ್ಲನೂ ಹೇಳ್ಬಿಟ್ವಿ ಇಲ್ಲಿ ಏನಂತ ಇಂಟು ಮಾಡಿ ಅಂತ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇಫ್ ಎ ಟೇಬಲ್ ಎ ಹ್ಯಾಸ್ 4 rows ಆ್ಯಂಡ್ ಬಿ ಹ್ಯಾಸ್ 5 rows, ಹೌ ಮೆನಿ ರೋಸ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಇದ್ದಾಗ ಸೊ ಈ ಥರ ಮಲ್ಟಿಪ್ಲೈ ಮಾಡಿ 20 ಅಂತ ಕೊಟ್ವಿ. ಬಟ್ ಹಿಯರ್ ರೀಡ್ ದ ಕ್ವಶನ್ ಕೇರ್ಫುಲಿ. ವಾಟ್ ಈಸ್ ದ ಡಿಗ್ರಿ ಆಫ್ ರಿಸಲ್ಟಿಂಗ್ ರಿಲೇಷನ್ ವೆನ್ ಟೂ ಟೇಬಲ್ ಆಫ್ ಡಿಗ್ರಿ 3 ಆರ್ ಕಂಬೈನ್ಡ್. ಸೊ ಇದು ಇಂಪಾರ್ಟೆಂಟು, ಕಂಬೈನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾವು ಏನು ಮಾಡಬೇಕು, ಸೊ ಪ್ಲಸ್ ಮಾಡಬೇಕು, ರೈಟ್, ನಾಟ್ ದಿಸ್ ಒನ್. ಸೊ ಡಿಗ್ರಿ ಆಫ್ ರಿಸಲ್ಟಿಂಗ್ ರಿಲೇಷನ್, ಡಿಗ್ರಿ ಆಫ್ ದಿ ರಿಲೇಷನ್ಸ್, ಡಿಗ್ರಿ ಆಫ್ ದಿ ಟೇಬಲ್ ಅಂದರೆ ಕಾಲಮ್ ಅಂತ. ಓಕೆ, ಗೊತ್ತಿರಲಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಇದು ಟೇಬಲ್, ಮೊದಲನೇ ಟೇಬಲು, ಇದು ಎರಡನೇ ಟೇಬಲ್ ಅಂತ ಅಂದ್ಕೊಳ್ಳಿ. ಓಕೆ, ಇವ್ರು ಕೊಟ್ಟಿರೋ ಪ್ರಕಾರ ಡಿಗ್ರಿ ರಿಸಲ್ಟಿಂಗ್ ಆಫ್ ಡಿಗ್ರಿ ಟೇಬಲ್ 3 ಅಂತ. ಪ್ರತಿಯೊಂದು ಟೇಬಲ್ಗೂ ಡಿಗ್ರಿ 3 ಇರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ 2 tables ಆಫ್ ಡಿಗ್ರಿ 3. ಟೇಬಲ್ ಎನಲ್ಲಿ 3 ಕಾಲಮ್ಸ್ ಇದೆ, ಟೇಬಲ್ ಬಿನಲ್ಲಿ 3 ಕಾಲಮ್ಸ್ ಇದೆ. ಎರಡನ್ನೂ ಕೂಡ ಕಂಬೈನ್ ಮಾಡಿದ್ರೆ ಎಷ್ಟಾಗುತ್ತೆ? ಓಕೆ, 3 + 3 ಎಷ್ಟಾಗುತ್ತೆ? 9 ಆಗುತ್ತೆ. ಸಾರಿ 9 ಅಲ್ಲ, 6 ಆಗುತ್ತೆ. ಇಂಟು ಮಾಡ್ಕೋಬೇಡಿ ಮೇಲೆ. ಓಕೆ, ಸೊ 3 ಆಗಲ್ಲ. ಸೊ ಕೇರ್ಫುಲ್ಲಾಗಿ ಗಮನಿಸಿ, ಈ ಕ್ವಶನ್ಸ್ ಕಡೆ ಫ್ರೇಮ್ ಆಗೋದು. ಓಕೆ, ವಾಟ್ ಈಸ್ ದ ಡಿಗ್ರಿ ಆಫ್ ರಿಸಲ್ಟಿಂಗ್ ರಿಲೇಷನ್ ವೆನ್ ಟೂ ಟೇಬಲ್ಸ್ ಆಫ್ ಡಿಗ್ರಿ 3, ಇಲ್ಲೂ 3 ಇದೆ, ಇಲ್ಲೂ 3 ಕಾಲಮ್ಸ್ ಇದೆ. ಓಕೆ, ದೇ 3 ಆರ್ ಕಂಬೈನ್ ಮಾಡಿದಾಗ, ಪ್ಲಸ್ ಮಾಡಿದಾಗ ಏನಾಗುತ್ತೆ? 3 + 3 6 ಆಗುತ್ತೆ. ಬಟ್ ಇದನ್ನು ಹುಷಾರು, ಕನ್ಫ್ಯೂಸ್ ಮಾಡ್ಕೊಬಾರದು ಇಂದಿನ ಕ್ವಶನ್ಸ್ ಕೂಡ. ಇಲ್ಲೆಲ್ಲೂ ಕಂಬೈನ್ ಅಂತ ಬಂದಿಲ್ಲ ಅಲ್ವಾ, ಇಲ್ಲೆಲ್ಲೂ ಕೂಡ ಕಂಬೈನ್ ಅಂತ ಬಂದಿಲ್ಲ, ಪ್ರಾಡಕ್ಟ್ ಅಂತ ಬಂದಿದೆ. ಸೊ ಅವಾಗ ಮಲ್ಟಿಪ್ಲೈ ಮಾಡಬೇಕು. ಇದು ಕೀವರ್ಡ್ ನೆನ್ಪಿಟ್ಕೊಳ್ಳಿ. ಯಾವಾಗ ಕಂಬೈನ್ ಅಂತ ಬರುತ್ತೆ, ಸೊ ಬಂದಾಗ ಇಲ್ಲೇ 3 ಅಂತ ಕೊಟ್ಟಿದ್ರಲ್ವ, 3 + 3 3 + 3 6 ಅಂತ ಬರೀಬೇಕು. ಹುಷಾರು. ನೆಕ್ಸ್ಟ್ 71. Which class is used to filter rows after applying Cartesian product based on a conditions? Okay, so A group by, B having, C where, D order by. So observe carefully here. ಯಾವ ಕ್ಲಾಸ್ ಯೂಸ್ ಮಾಡ್ತೀವಿ ಟು ಫಿಲ್ಟರ್ ರೋ ಆಫ್ಟರ್ ಅಪ್ಲೈಯಿಂಗ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಬೇಸ್ಡ್ ಆನ್ ಎ ಕಂಡೀಷನ್. ಕಂಡೀಷನ್ಸ್ ಅಂತ ಬಂದರೆ ಬೇಸ್ಡ್ ಆನ್ ಎ ಕಂಡೀಷನ್ಸ್. ಸೊ ಆನ್ಸರ್ ಈಸ್ ಸಿ. ವೇರ್ ಇದೆಯಲ್ಲ, ದಟ್ ಒನ್ ಇಸ್ ದ ಆನ್ಸರ್ಸ್. ಸೊ ವೇರ್ ಕಂಡೀಷನ್ ಯೂಸ್ ಮಾಡಿ ನಾವು ರೋನ ಫಿಲ್ಟರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನು, ನಮಗೆ ಸ್ಟೂಡೆಂಟ್ಸ್ ಲಿಸ್ಟ್ ಬೇಕು, ವೇರ್ ಮಾರ್ಕ್ಸ್ ಈಸ್ ಗ್ರೇಟರ್ ದೆನ್ 85. ಯಾರು 85ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋ ಅವ್ರ ಹೆಸರು ಮಾತ್ರ ಕೊಡಿ ಅಂತ. ಓಕೆ, ಕಾಲ್ ಸ್ಟೂಡೆಂಟ್ಸ್ನ ಕರೀರಿ, ಎಲ್ಲರೂ ಬಂದ್ಬಿಡ್ತಾರೆ. ವೇರ್ ಸೊ ಯಾರು ಹೂ ಇಸ್ ಕಮಿಂಗ್ ಫ್ರಮ್ ಲೋಕಲ್ ಏರಿಯಾಸ್ ಅಥವಾ ಹೂ ಈಸ್ ನಿಯರ್,
ಒಂದು ಕಂಡೀಷನ್ ಹಾಕುವಂಥದ್ದು, ಯಾರು ಮಾರ್ಕ್ಸ್ 85 ಇದೆ, ಯಾರು ಬಿಲೋ ಫೇಲ್ 35 ಇದೆ, ಸೊ ಯಾರ ಹೆಸರು ಎ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಬೇಸ್ಡ್ ಅಪಾನ್ ದ ಕಂಡೀಷನ್ ಅಂತ ಬಂತು, ಯು ಸೆಲೆಕ್ಟ್ ವೇರ್. ನೆಕ್ಸ್ಟ್ 72, ವಾಟ್ ಡಸ್ ದ ಜಾಯಿನ್ ಆಪರೇಷನ್ ಡೂ ಇನ್ SQL? ಸೊ ಸಿಂಪಲ್, ಇದು ಏನು ಮಾಡುತ್ತೆ ಅಂದರೆ, ಕಂಬೈನ್ ಆಲ್ ಪಾಸಿಬಲ್ ರೋಸ್ ಫ್ರಮ್ ಟೂ ಟೇಬಲ್ಸ್. ಆಪ್ಷನ್ ಬಿ, ಕಂಬೈನ್ ರೋಸ್ ಫ್ರಮ್ ಟೂ ಟೇಬಲ್ಸ್ ಬೇಸ್ಡ್ ಆನ್ ಕಂಡೀಷನ್ಸ್. ಸಿ, ರಿಮೂವ್ ದ ಡೂಪ್ಲಿಕೇಟ್ ರೋ ಫ್ರಮ್ ಎ ಟೇಬಲ್. ಡಿ, ಫಿಲ್ಟರ್ ರೋಸ್ ಬೇಸ್ಡ್ ಆನ್ ಎ ಕಂಡೀಷನ್ಸ್. ಆನ್ಸರ್ ಇಸ್ ಬಿ. ಇಟ್ ಕಂಬೈನ್ಸ್ ರೋ ಫ್ರಮ್ ಟೂ ಟೇಬಲ್ಸ್. ಎರಡು ಟೇಬಲ್ ಇರಲಿರುವಂತಹ ರೋನ ಕಂಬೈನ್ ಮಾಡುತ್ತೆ, ಬಟ್ ವಿತ್ ಕಂಡೀಷನ್ಸ್ ಇರಬೇಕು. ಜಸ್ಟ್ ಕಂಬೈನ್ ಮಾಡಲ್ಲ, ಬೇಸ್ಡ್ ಅಪಾನ್ ದ ಕಂಡೀಷನ್. ಸೊ ಆನ್ಸರ್ ಇಸ್ ಬಿ, ರೈಟ್. ಸೊ ನೆಕ್ಸ್ಟ್ ಒನ್ 73, ವಿಚ್ ಜಾಯಿನ್ ಟೈಪ್ ರಿಮೂವ್ ರೆಡ್ಯುನೆಂಟ್? ರೆಡ್ಯುನೆಂಟ್ ಮೀನ್ಸ್ ಏನು ಗೊತ್ತಾ, ಡೂಪ್ಲಿಕೇಟ್ ಅಂತ. ಡೂಪ್ಲಿಕೇಟ್ ಕಾಲಮ್ಸ್ ವೆನ್ ಜಾಯ್ನಿಂಗ್ ಟೂ ಟೇಬಲ್ಸ್ ವಿತ್ ಕಾಮನ್ ಅಟ್ರಿಬ್ಯೂಟ್. ಸೊ ಜಾಯಿನ್ ಅನ್ನೋದು ಕಾಮನು. ಸೊ ಇಲ್ಲಿ ಕೆಲವು ಆಪ್ಷನ್ಸ್ ಟೈಪ್ಸ್ ಇದೆ, ಇನ್ನರ್ ಜಾಯಿನ್, ಲೆಫ್ಟ್ ಜಾಯಿನ್, ನ್ಯಾಚುರಲ್ ಜಾಯಿನ್, ಕ್ರಾಸ್ ಜಾಯಿನ್ ಅಂತ. ಸೊ ಆ್ಯಕ್ಚುಲಿ ಇದು ರಾಂಗ್ ಇದು. ಓಕೆ, ಸೊ ಏನಿದ್ರು ನ್ಯಾಚುರಲ್ ಜಾಯಿನ್ ಈಸ್ ರೈಟ್ ಆನ್ಸರ್ಸ್. ಓಕೆ, ದೀಸ್ ಆರ್ ದ ರಾಂಗ್ ಆನ್ಸರ್. ನ್ಯಾಚುರಲ್ ಆಗಿರುತ್ತೆ, ಇನ್ನರು ಲೆಫ್ಟ್ ರೈಟ್ ಅಂತ ಅಲ್ಲ, ನ್ಯಾಚುರಲ್ ಜಾಯಿನ್ ಅಂತ, ರೈಟ್. ನೆಕ್ಸ್ಟ್ 74, what is the result of the query select star from uniform u join cost c on u.u code is equal to c.u code? ಸೊ ಇದನ್ನು ನಾವು ಕ್ಲಾಸಲ್ಲಿ ಮಾಡಿದ್ವಿ. ಓಕೆ, ಸೊ ಸ್ವಲ್ಪ ನಿಮಗೆ ಇದು ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ. ಸೊ ಈ ಥರ ಕ್ವಶನ್ಸ್ ಬಂದಾಗ ಡೈರೆಕ್ಟಾಗಿ ನೀವು ಬಿ ಹಾಕಬೇಕು, ಓನ್ಲಿ ರೋಸ್ ವಿತ್ ಮ್ಯಾಚಿಂಗ್. ಓನ್ಲಿ ಅಂತ ಇರಬೇಕು, ಓನ್ಲಿ ರೋಸ್ ವಿತ್ ಮ್ಯಾಚಿಂಗ್ ಯು ಕೋಡ್ ಫ್ರಮ್ ಬೋತ್ ಟೇಬಲ್ಸ್ ಅಂತ, ರೈಟ್. ಸೊ ನೆಕ್ಸ್ಟ್ 75, how many join operations are needed so to combine n tables using equality conditions ಅಂತ. ಓಕೆ, ಸೊ ಎಷ್ಟು ನಾವು ಆಪರೇಷನ್ಸ್ ಬೇಕಾಗತ್ತೆ, ಜಾಯಿನ್ ಆಪರೇಷನ್ ಬೇಕಾಗತ್ತೆ ಅಂತ. ಸೊ ವೆನ್ ಯು ಸಿ ದಿಸ್ ಒನ್ ಜಾಯಿನ್ ಆಪರೇಷನ್ ಹೌ ಮೆನಿ ಅಂತ ಇತ್ತು ಅಂತಂದರೆ, ಸೊ ಸಿಂಪಲ್ ಫಾರ್ಮುಲಾ ಇದೆ ಡೈರೆಕ್ಟಾಗಿ, n-1 ಅಂತ. ಓಕೆ, ದಿಸ್ ಈಸ್ ದ ಫಾರ್ಮುಲಾ. ಸೊ ಕನ್ಫ್ಯೂಸ್ ಆಗಬೇಡಿ ಬೇರೆದಕ್ಕೆಲ್ಲ. ಆನ್ಸರ್ ಏನು, n-1 ಜಾಯಿನ್ ಆಪರೇಷನ್ ವಿ ನೀಡ್. ಓಕೆ, ಸೊ ನೆಕ್ಸ್ಟ್ 76, ಐಡೆಂಟಿಫೈ ದ ಕರೆಕ್ಟ್ ಡೇಟ್ ಫಂಕ್ಷನ್ ಫ್ರಮ್ ದಿ ಫಾಲೋಯಿಂಗ್ ಅಂತೆ. ಸೊ ಏನು ಕರೆಕ್ಟ್ ಡೇಟ್ ಫಂಕ್ಷನು, ಫೈನ್ ಡೇಟ್, ಈ ಥರ ಫಂಕ್ಷನ್ ಇಲ್ಲವೇ ಇಲ್ಲ. ಜುಲೈನ್ ಡೇಟ್ ಅಂತೆ, ನೋ ಇಲ್ಲ. ನವ್ ಈಸ್ ದ ಆನ್ಸರ್. ನಾವು ನವ್ ಅಂತ ಕೊಟ್ಟರೆ ಡೇಟು, ಟೈಮು, ಫಾರ್ ಎಕ್ಸಾಂಪಲ್ 2026-3-15, ಆಮೇಲೆ ಟೈಮು ಬರುತ್ತೆ 9:00 AM ಸಮಥಿಂಗ್ ಬರುತ್ತೆ, ಕಂಪ್ಲೀಟ್ ಬರುತ್ತೆ. ಸಿಸ್ಟಮ್ ಡೇಟು ಇಲ್ಲ. ಓಕೆ, ಆನ್ಸರ್ ಬಂದು ನಾವು ಅಂತ ಕೊಡಬೇಕು, ರೈಟ್. ನೆಕ್ಸ್ಟ್ 77, ದ SQL ಕಮಾಂಡ್ ಟು ಮಾಡಿಫೈ. ನೋಡಿ ಮತ್ತೆ ರಿಪೀಟ್ ಆಗಿದೆ, ಮತ್ತೆ ಬರ್ತಾ ಇದ್ದಾರೆ. ಮಾಡಿಫೈ ಅಂದರೆ ಏನು, ಅಪ್ಡೇಟ್ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ, ಅಪ್ಡೇಟ್, ರೈಟ್. ನೆಕ್ಸ್ಟ್ 78, ದ ಮೋಸ್ಟ್ ಪಾಪ್ಯುಲರ್ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ಡ್ ಬೈ RDBMS. ಎಸ್, ಇದು ಕೂಡ ರಿಪೀಟೆಡ್ ಅಲ್ವಾ. RDBMS ಯೂಸ್ ಮಾಡುವಂಥ ಮೋಸ್ಟ್ ಪಾಪ್ಯುಲರ್ ಯಾವುದು, MySQL. ಪೈಥಾನ್ ಇದು ಬರಲ್ಲ. C++, ಜಾವಾ ನಿಮಗೆ ಇಲ್ಲವೇ ಇಲ್ಲ, ಇರೋದು MySQL. RDBMS MySQL ನೆನಪಿರಲಿ, ಇದು ರಿಪೀಟ್ ಆಗಿದೆ ಕ್ವಶನ್. ನೆಕ್ಸ್ಟ್ 79, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸ್ಟ್ರಿಂಗ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್ಸ್. ಓಕೆ, ಸೊ ಇದರಲ್ಲಿ ಯಾವುದು ಬಿಲ್ಟ್ ಇನ್ ಫಂಕ್ಷನ್ ಸಿಂಗಲ್ ರೋಗೆ ಅಪ್ಲೈ ಆಗುತ್ತೆ ಅಂತ. ಸೊ ಈಗ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇದ್ದರೆ ನಂಬರ್ಸ್ ಇರಬೇಕು, 0 ಅಥವಾ 10, 5, ಮಿನಿಮಮ್ ಮ್ಯಾಕ್ಸಿಮಮ್ ಫೈಂಡ್ ಮಾಡೋದಕ್ಕೆ. ಇದು ಸ್ಟ್ರಿಂಗ್ ಆಗಲ್ಲ. ನವ್ ಅಂದರೆ ಗೊತ್ತು ನಿಮಗೆ, ಡೇಟ್ ಅಂತ ಈಗ ತಾನೇ ನೋಡಿದ್ವಿ, ಅದು ಆಗಲ್ಲ. ಕೌಂಟ್ ಮೀನ್ಸ್ ನಂಬರ್ ಆಫ್ ನಂಬರ್ಸ್ ಅಥವಾ ರೋಸ್ನ ಕೌಂಟ್ ಆಗೋದಕ್ಕೆ ಯೂಸ್ ಮಾಡ್ತೀವಿ, ಇದು ಆಗಲ್ಲ. ಲೆಂತ್ ಈಸ್ ದ ಆನ್ಸರ್ಸ್ ಟು ಫೈಂಡ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್. ಗಾಟ್ ಇಟ್, ಅರ್ಥ ಆಯ್ತು ಹೇಗೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಅಂದರೆ ಈಗ ಆನಂದ್ ಅಂತ ಅಂದ್ಕೊಳ್ಳಿ, ದಿಸ್ ಈಸ್ ದ ಸ್ಟ್ರಿಂಗ್, ಡಬಲ್ ಕೋಟ್ಸ್ ಹಾಕಿವಲ್ಲ. ವಾಟ್ ಇಸ್ ದ ಲೆಂತ್, ಒಟ್ಟು ಎಷ್ಟು ಲೆಟರ್ಸ್ ಇದೆ, 1 2 3 4 5 ಇದೆ ಲೆಂತ್. ಓಕೆ, ಗಾಟ್ ಇಟ್. ನೆಕ್ಸ್ಟ್ 80,
Which data type is used to hold numbers with decimal points? Decimal points ಅಂದರೆ ಫ್ರ್ಯಾಕ್ಷನ್ಸ್ 7.811 ಅಥವಾ 101.021 ಇದು ಪಾಯಿಂಟ್. ಓಕೆ, ಸೊ ಅದಿರೋದು ಓನ್ಲಿ ಫ್ಲೋಟಲ್ಲಿ ಮಾತ್ರ. ಸೊ ಯಾವುದು ಕೂಡ ಬರಲ್ಲ. ಗಾಟ್ ಇಟ್? ಫ್ಲೋಟ್ ಮೀನ್ಸ್ ಫ್ರ್ಯಾಕ್ಷನ್ ಮೀನ್ಸ್ ಡೆಸಿಮಲ್ ಅಂತ ನೆನಪಿರಲಿ. ನೆಕ್ಸ್ಟ್ 81. ದ ಕ್ಲಾಸ್ ಯೂಸ್ ಟು ಎನ್ಫೋರ್ಸ್ ಕಂಡೀಷನ್ಸ್. ಸಿಂಪಲ್. ಕಂಡೀಷನ್ಸ್ ಅಂದರೆ ಏನು? ವೇರ್ ಅಂತ ಇರುತ್ತೆ ಅಲ್ವಾ, ಇಲ್ಲಿದೆ ನೋಡಿ ವೇರ್. ಸೊ ವೇರ್ ಇಸ್ ದ ಆನ್ಸರ್. ಗಾಟ್ ಇಟ್? ಸೊ ದ ಕ್ಲಾಸ್ ಇಸ್ ಯೂಸ್ ಟು ಎನ್ಫೋರ್ಸ್ ದ ಕಂಡೀಷನ್ಸ್ ಮೀನ್ಸ್ ಡಿಸ್ಟಿಂಕ್ಟ್ ಅಲ್ಲ, ಗ್ರೂಪ್ ಬೈ ಅಲ್ಲ, ಆರ್ಡರ್ ಬೈ ಅಲ್ಲ, ವೇರ್ ಅಂದರೆ ಕಂಡೀಷನ್ಸ್ ನೆನಪಿರಲಿ. ಓಕೆ, ಸೊ ಫ್ರಮ್ ದೀಸ್ ಆರ್ ದ ಕ್ವಶನ್ಸ್. ಸೊ ಇದರಲ್ಲಿ 5 MCQ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಯಾರಿಗೆ ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸ್ ಬೇಕು ಅವ್ರಿಗೆ ಪಾಸ್ ಆಗೋದಕ್ಕೆ, ಸೊ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಮಿಸ್ ಮಾಡ್ಕೊಬೇಡಿ. ಓನ್ಲಿ ಫ್ರಮ್ ದಿಸ್ ಚಾಪ್ಟರ್ ಯು ವಿಲ್ ಗೆಟ್ 5 ಮಾರ್ಕ್ಸ್. ಓಕೆ, ಆ್ಯಂಡ್ ಆಲ್ಸೋ ಯಾರು ಔಟ್ ಆಫ್ ಮಾರ್ಕ್ಸ್ ತೊಗೊಬೇಕು ಅಂತ ಅಂದ್ಕೊಂಡ್ರೆ ನೀವು ಕೂಡ 1 ಮಾರ್ಕ್ಸ್ ಕೂಡ ಹೋಗಬಾರ್ದು. ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ.